ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪರೀಕ್ಷಾರ್ಥಿಗಳೇ, ಈ ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನೆಂದರೆ ಯಶಸ್ಸು ಯಾವ ರೀತಿ ನಾವು ಕಂಡುಕೊಳ್ಬೇಕು ಅಂತ. ಸೊ ಯಶಸ್ಸು ಪಡಿಬೇಕಂತಂದ್ರೆ ಹಲವಾರು ಮೆಟ್ಟಿಲುಗಳು ಇರ್ತಾವೆ. ಸೊ ಅದು ಯಾವ ರೀತಿ ಅಂತಂದ್ರೆ, ಸೊ ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಅಂದ್ರೆ ಒಂದೊಂದೇ ಮೆಟ್ಟಿಲುಗಳನ್ನು ಏರಿ ಹೋಗ್ಬೇಕು. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂತಂದ್ರೆ ಒಂದು ಸ್ಪಷ್ಟ ಗುರಿ ಇಟ್ಕೋಬೇಕು. ಸೊ ಯಶಸ್ಸು ಆಗ್ಬೇಕಂದ್ರೆ ಅಂದ್ರೆ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಂತಂದ್ರೆ ಅದೊಂದು ಸಾಧಾರಣವಾದ ಕೆಲಸ ಅಲ್ಲ. ಸೊ ಅದಕ್ಕೆ ನಾವು ಹಲವಾರು ಬಾರಿ ಓದಬೇಕು, ಹಲವಾರು ಬಾರಿ ನಾವು ಕಷ್ಟಪಡಬೇಕು. ಓಕೆ, ಸೊ ಸ್ವಲ್ಪ ನಿಮಗೆ ಯಶಸ್ಸಿನ ಮೆಟ್ಟಿಲುಗಳ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಏನಿರ್ಬೇಕಪ್ಪ ಅಂತಂದ್ರೆ ಸ್ಪಷ್ಟ ಗುರಿ ಇರಬೇಕು. ಸೊ ಗುರಿ ಅಂದ್ರೆ ಏನ್ರಿ? ಏಮ್. ಓಕೆ, ಸೊ ನೀವು ಯಾವುದೇ ಒಂದು ಕೆಲಸ ಇಟ್ಕೋರಿ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೇನೋ ಒಂದು ತಿನ್ನಂಗೆ ಅನ್ಸಿರ್ತದ, ಒಂದು ಇಷ್ಟವಾದಂಥ ತಿಂಡಿ ತಿನಿಸು. ಹಾಂ, ಸೊ ಅದನ್ನು ಹೆಂಗರೆ ಮಾಡಿ ನೀವು ತಿಂತೀರದು. ಓಕೆ, ಸೊ ಮನೆಯಲ್ಲಿ ಮಾಡ್ಕೊಂಡಾದ್ರೂ ತಿನ್ಬೋದು ಅಥವಾ ಹೊರಗಡೆ ಹೋಗಿ ಆದರೂ ತಿನ್ಬೋದು. ಸೊ ಅದ್ರ ಮೈಂಡ್ ಸೆಟ್ ಏನಾಗಿರ್ತೈತಿ ನಿಮ್ಗೆ, ನಾನು ತಿನ್ನಲೇಬೇಕು. ಅದೇ ರೀತಿ ನಮ್ಮ ಜೀವನದಲ್ಲಿ ಯಶಸ್ಸು ಭಾಳ ಇಂಪಾರ್ಟೆಂಟು, ಅಂದರೆ ಇದು ಬಹಳ ಮಹತ್ವದ್ದು. ಸೊ ಯಾವುದೇ ಒಂದು ಯಶಸ್ಸು ಕಾಣಬೇಕಪ್ಪ ಅಂತಂತಾನೆ ಸ್ಪಷ್ಟ ಗುರಿ ಇರಬೇಕು, ಅಂದರೆ ಕ್ಲಿಯರ್ ಗೋಲ್ ಇರಬೇಕು. ಓಕೆ, ಅದ್ರ ಬಗ್ಗೆ ಸ್ಪಷ್ಟತೆ ನಿಮ್ಮ ಕಡೆ ಇರಬೇಕು. ಆಮೇಲೆ ಆಸೆ ಇರಬೇಕು ಅದ್ರ ಬಗ್ಗೆ. ಸೊ ಗುರಿ ಬಗ್ಗೆ ಒಂದು ಫಾರ್ ಎಕ್ಸಾಂಪಲ್ ನೋಡ್ರಿ, ಎಲ್ಲರೂ ಹೇಳ್ತಾರೆ ಈಗ ನೀನೇನಾಗಬೇಕಪ್ಪ ಅಂತಂದ್ರೆ ಸಣ್ಣ ಮಗು ಕೇಳ್ರಿ, DC ಆಗಬೇಕು ಅಂತ ಹೇಳ್ತದೆ, SP ಆಗಬೇಕು ಅಂತ ಹೇಳ್ತದೆ, ಡಾಕ್ಟರ್ ಆಗಬೇಕು ಅಂತ ಹೇಳ್ತದೆ, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತದೆ ಮಗು. ಸೊ ಅದೇ ರೀತಿ ಒಂಥರ ಆಸೆ ನಿಮ್ಮಲ್ಲಿ ಹುಟ್ಟಿಸ್ಕೋಬೇಕು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಹಲವಾರು ಸರ್ಕಾರಿ ನೌಕರಿಗಳದಾವು, ಅದ್ರ ಜೊತೆಗೆ ಪ್ರೈವೇಟ್ ನೌಕರಿಗಳದಾವು, ಅದ್ರ ಜೊತೆಗೆ ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಅದ್ರ ಜೊತೆಗೆ ಹಲವಾರು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕಟ್ತಿರಬಹುದು. ಸೊ ಯಾವುದೊಂದು ಕಾಂಪಿಟೇಷನ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕಟ್ಟಬೇಕಂತಂದ್ರೆ ಮೊದಲೊಂದು ಗುರಿ ಇಟ್ಕೋರಿ, ನಾ ಇದನ್ನ ಮಾಡೇ ಮಾಡ್ತೀನಿ ಅಂತೇಳಿ. ಯಾಕಂತಂದ್ರೆ ನೋಡ್ರಿ, ಆರಾಮ್ಸೆ ಎಲ್ಲರೂ ನೋಡ್ರಿ, ಎಷ್ಟೋ ಮಂದಿ ಯಶಸ್ಸು ಕಂಡಂಥವ್ರು ಅವ್ರಿಗೆ ಇರೋದಾದ್ರೂ ಒಂದೇ ಬ್ರೈನು, ನಮಗಾದ್ರೂ ಇರೋದು ಒಂದೇ ಬ್ರೈನು. ಓಕೆ, ಅವ್ರ ತಂದೆ ತಾಯಿ ಕೂಡ ಸೇಮ್ ಅವ್ರಿಗೆ ನಮ್ಗೆ ಹೆಂಗೆ ಬೆಳೆಸಿರ್ತಾರಲ್ಲ ಅದೇ ರೀತಿ ಬೆಳೆಸಿರ್ತಾರ. ಓಕೆನಾ? ಸೊ ಅದಕ್ಕೆ ಅವರಿಗೆ ನಮ್ಗೆ ಡಿಫ್ರೆನ್ಸ್ ಏನು ಇರಂಗಿಲ್ಲ. ಬಟ್ ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ನಾವು ಒಂದು ಸ್ಪಷ್ಟವಾದ ಗುರಿಯನ್ನು ಇಟ್ಕೊಳ್ಳಂಗಿಲ್ಲ, ಆಮೇಲೆ ಅದ್ರ ಬಗ್ಗೆ ನಾವು ಆಸೆ ಪಡಂಗಿಲ್ಲ. ಸೊ ಮೊದಲೇದಾಗಿ ಒಂದೇ ಪಾಯಿಂಟ್ ನೆನ್ಪಿಟ್ಕೋರಿ, ಸ್ಪಷ್ಟ ಗುರಿ ಇಟ್ಕೋರಿ ನಿಮ್ಮಲ್ಲಿ. ನೆಕ್ಸ್ಟ್ ಆತ್ಮವಿಶ್ವಾಸ, ಇದಕ್ಕೆ ನಾವೇನಂತೀವಿ ಸೆಲ್ಫ್ ಕಾನ್ಫಿಡೆನ್ಸ್. ಸೊ ನಮ್ಮ ಮೇಲೆ ನಾವೇ ಕಾನ್ಫಿಡೆನ್ಸ್ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೇಲೆ ನಾವೇ ಆತ್ಮವಿಶ್ವಾಸ ಇಟ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಸಾಧ್ಯವಾಗುವುದಿಲ್ಲ. ಓಕೆ, ಈ ಸತ್ ನಾವು ಓದ್ತಿರ್ತೀನಿ, ಟಫ್ ಐತವ ಎಕ್ಸಾಮ್, ಟಫ್ ಐತಪ್ಪ ಎಕ್ಸಾಮ್, ಅಥವಾ ಟಫ್ ಐತಪ್ಪ ಸಬ್ಜೆಕ್ಟು, ಟಫ್ ಐತಪ್ಪ ಇದು ಪಾಠ ಅಂತ ಕೂತಿರಂದ್ರ ಅದು ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಿಮ್ಮಲ್ಲಿ ನೀವು ಆತ್ಮವಿಶ್ವಾಸವನ್ನ ಬಲಪಡಿಸಬೇಕು. ಅದು ಹೆಂಗಪ್ಪ ಅಂತಂದ್ರೆ, ಈಗ ಒಂದು ಚಾಪ್ಟರ್ ಇರ್ತದೆ, ಒಂದೇ ಒಂದು ಕಠಿಣವಾದ ಒಂದು ಸಬ್ಜೆಕ್ಟ್ ತಗೋತೀನಿ ನಾನು, ಗಣಿತ, ಓಕೆ, ಅಥವಾ ವಿಜ್ಞಾನ. ಸೊ ಅದು ಎಲ್ಲರ ತಲೆಯಾಗೇನು ಕೂತದ, ಸೈನ್ಸ್ ಮ್ಯಾಥ್ಸ್ ಭಾಳ ಕಠಿಣ ಅದಾವ ಅಂತ ತಿಳ್ಕೊತೀರಿ. ಸೊ ಆತ್ಮವಿಶ್ವಾಸ ಅಲ್ಲಿ ಕುಗ್ಗಿ ಹೋಗ್ಬಿಡ್ತೈತಿ. ಸೊ ಅವಾಗ ಏನು ಮಾಡ್ಬೇಕು ನೀವು, ಈ ಸಬ್ಜೆಕ್ಟ ಈಸಿ ಐತಿ, ಇದನ್ನ ಮಾಡಬಲ್ಲೆ, ನನ್ನ ಕಡೆಯಿಂದ ಸಾಧ್ಯ ಆಗತ್ತೆ ಇದು, ಆ ರೀತಿ ನೀವು ಆತ್ಮವಿಶ್ವಾಸವನ್ನ ಬಲಪಡಿಸ್ಕೋರಿ, ಗ್ಯಾರಂಟಿ ಯಶಸ್ಸು ನಿಮ್ದಾಗತ್ತ. ಇನ್ನೊಂದು ನೋಡ್ರಿ ಪಾಯಿಂಟ್, ಕಠಿಣ ಪರಿಶ್ರಮ ಮತ್ತು ಶಿಸ್ತು. ಸೊ ಕಠಿಣ ಪರಿಶ್ರಮ ಇರಲಾರ್ದೆ ಯಾವುದು ಸಾಧ್ಯವಾಗುವುದೇ ಇಲ್ಲ. ಯಾಕಂತಂದ್ರೆ ದೇರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ದ ಹಾರ್ಡ್ ವರ್ಕ್. ಅಂದ್ರೆ ಹಾರ್ಡ್ ವರ್ಕಿಗೆ ಶಾರ್ಟ್ ಕಟ್ ಇಲ್ಲೇ ಇಲ್ಲ. ಈಗ ನೋಡ್ರಿ, ಯಾವುದೇ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರಾಜಕಾರಣಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಜಿಲ್ಲಾಧಿಕಾರಿ ಆಗಿರ್ಬೋದು, ಅಥವಾ ಯಾವುದೇ ಒಂದು SP ಆಗಿರ್ಬೋದು, ಅವರು ಕಠಿಣ ಪರಿಶ್ರಮ ಇರಲಾರ್ದೆ ಮೇಲೆ ಬಂದಿರಂಗೇ ಇಲ್ಲ. ಓಕೆ, ಸೊ ಕಠಿಣ ಪರಿಶ್ರಮ ನಾವು ಪಡಲೇಬೇಕು, ಅದ್ರ ಜೊತೆಗೆ ಶಿಸ್ತು. ಸೊ ಬರೀ ನಾವು ಕನಸು ಕಂಡ್ರೆ ಸಾಧ್ಯ ಆಗೋದಿಲ್ಲ, ಅದ್ರ ಜೊತೆಗೆ ನಾವು ಶಿಸ್ತಿನ ಸಿಪಾಯಿಗಳಾಗಬೇಕು. ಓಕೆ, ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ನಮ್ಮ ತಂದೆ ತಾಯಿ, ಈಗ ನಮ್ಮ ತಾಯಿ ನಮ್ಗೆ ಶಾಲೆ ಕಳಿಸ್ತಿರ್ತಾರೆ ಮುಂಜಾನೆ ಎದ್ದು. ಅವರು ಮುಂಜಾನೆ ಎದ್ದು ಶಿಸ್ತಾಗಿ ಅಡಿಗೆ ಮಾಡೋದಾಗ್ಲಿ, ಅಥವಾ ನಿಮ್ಗೆ ಬುತ್ತಿ ಕಟ್ಟೋದಾಗ್ಲಿ, ಅಥವಾ ನಿಮಗೆ ಅರ್ಬಿ ಯಾವ ರೀತಿ ನಿಮಗೆ ಯೂನಿಫಾರ್ಮ್ಸನ್ನು ನಿಮಗೆ ಕೊಡೋದಾಗ್ಲಿ, ಶಿಸ್ತಿನ ಪ್ರಕಾರ ನಿಮ್ಗೆ ಅವರು ಬೆಳೆಸ್ತಾರ.
ಅದೇ ರೀತಿ ತಂದೆ ಎಷ್ಟು ಕಷ್ಟಪಟ್ಟು ನನ್ನ ಮಗ ಅಥವಾ ಮಗಳು ಹಿಂಗೆ ಓದಬೇಕು, ಆ ರೀತಿ ಓದಬೇಕು ಅಂತೇಳಿ ಎಷ್ಟೋ ಕಷ್ಟಪಟ್ಟು ಅವ್ರು ಏನು ಮಾಡ್ತಿರ್ತಾರ, ಶಿಸ್ತಾಗಿ ನಿಮ್ಮನ್ನು ಬೆಳೆಸ್ತಿರ್ತಾರ. ಅದೇ ರೀತಿ ನಮ್ಮಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ಕಠಿಣ ಪರಿಶ್ರಮ ಮತ್ತು ಶಿಸ್ತು ಬೇಕೇ ಬೇಕು. ಬರೀ ಕನಸು ಕಂಡ್ರೆ ಸಾಲದು, ಅದರ ಜೊತೆಗೆ ದಿನಾಲು ನಾವು ಶ್ರಮಿಸಬೇಕು, ಶಿಸ್ತುಬದ್ಧವಾಗಿ ಸಮಯವನ್ನು ನಿರ್ವಹಿಸಬೇಕು. ಸೊ ಕಠಿಣ ಪರಿಶ್ರಮ ಅಂತಂದ್ರೆ ಏನು ಗೊತ್ತೇನ್ರಿ, ಸ್ಮಾರ್ಟ್ ವರ್ಕ್ನು ಬೇಕು ಇದ್ರ ಜೊತೆಗೆ. ಕಠಿಣ ಪರಿಶ್ರಮ ಅಂತಂದ್ರೆ ಬರೀ 10 ತಾಸು ಓದಿದ್ನ್ಯಾ 12 ತಾಸು ಓದಿದ್ನ್ಯಾ ಅದು ಕಠಿಣ ಪರಿಶ್ರಮ ಅಲ್ಲ. ನೀವು ಎಷ್ಟು ತಿಳ್ಕೊಂತೀರಿ, ಆಮೇಲೆ ನೀವು ಎಷ್ಟು ಅದನ್ನು ನೀವು ಅರ್ಥ ಮಾಡ್ಕೊತೀರಿ, ಅದನ್ನು ಎಷ್ಟು ನೀವು ತಲೆಯಲ್ಲಿ ಇಟ್ಕೋತೀರಿ, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಐತಿ, ಸೋಲು ಕಲಿಕೆಯ ಮೆಟ್ಟಿಲು. ಇದರಲ್ಲಿ ಇಂಗ್ಲೀಷ್ನಲ್ಲಿ ಹೇಳ್ತಾರ ಲರ್ನಿಂಗ್ ಫ್ರಮ್ ಫೇಲ್ಯೂರ್. ಈಗ ಒಂದ್ಸಲ ಫಾರ್ ಎಕ್ಸಾಂಪಲ್ ನೋಡ್ರಿ, ಗಣಿತದಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬಂದು ಅಂತ ತಿಳ್ಕೊರಿ, ನೀವು ಅಲ್ಲಿ ಏನು ಮಾಡ್ಬೋದು, ಕ್ಷೀಣಿಸಬಾರ್ದು, ಅಂದ್ರೆ ಕುಗ್ಗಿ ಹೋಗಬಾರ್ದು. ನೀವು ಆ ಸೋಲು ಅನ್ನೋದು ಏನೈತಲ್ಲ, ಫೇಲ್ಯೂರ್, ಅದನ್ನು ನೀವು ಚಾಲೆಂಜ್ ಆಗಿ ತಗೋಬೇಕು. ಅದನ್ನು ಚಾಲೆಂಜ್ ಆಗಿ ತಗೊಂಡು, ಯಾಕೆ ವೈಫಲ್ಯ ಆಯ್ತಪ್ಪ, ಇದು ನಂದು ಇದು ಕೊನೆ ಅಲ್ಲ, ಇದರಿಂದ ನಾ ಕಲಿತಿರೋ ಪಾಠ ಏನು, ಯಾಕೆ ಇದು ಕಡಿಮೆ ಬಿತ್ತು ಮಾರ್ಕ್ಸ್, ಇದ್ರಾಗ ನಾ ಯಾಕೆ ಪಾಸ್ ಆಗಲಿಲ್ಲ ಅಂಥೇಳಿ ನೀವು ಅದನ್ನೊಂದು ನಿಮ್ಮಲ್ಲಿ ಒಂದು ಲೆಕ್ಕಾಚಾರ ಹಾಕೋಬೇಕು. ಅವಾಗ ನೀವು ಎತ್ತರಕ್ಕೆ ಬೆಳೆಯಬಹುದು. ಸೊ ನೋಡ್ರಿ, ಯಾವುದೇ ಮನುಷ್ಯ ಅಥವಾ ಯಾವುದೇ IAS ಆಫೀಸರ್ ಆಗಲಿ, ಯಾವುದೇ ಅಧಿಕಾರಿ ಆಗಲಿ, ಸೋಲು ಇರಲಾರ್ದೆ ಮೇಲೆ ಬಂದಿರಂಗಿಲ್ಲ. ಸೊ ಸೋಲು ಫಸ್ಟ್, ಎಲ್ಲರಿಗೂ ಸೋಲು ಇರೋದೇ. ಎಂತಿಂಥ ರಾಜರೇ ಫಸ್ಟ್ ಸೋತು ಆಮೇಲೆ ಗೆದ್ದಿರ್ತಾರ. ಸೊ ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಹಲವಾರು ಬಾರಿ ನಾವು ಸೋಲನ್ನು ಅನುಭವಿಸ್ಬೇಕಾಕೈತಿ. ಸೋಲ್ ಅಂತಂದ್ರೆ ಅಂಥದ್ದೇನು ನಮ್ದು ರಾಜ್ಯ ಮುಳುಗಿ ಹೋಗಂಗಿಲ್ಲ, ಏನೂ ಇಲ್ಲ. ಫಸ್ಟ್ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಿದ್ದಿರ್ತಾವೆ, ಯಾಕೆ ಕಡಿಮೆ ಬಿದ್ದು, ಅದೇ ಒಂದು ಸಬ್ಜೆಕ್ಟ್ ಮೇಲೆ ನಾವು ಒತ್ತು ಕೊಡಬೇಕು. ಅದ್ರ ಜೊತೆಗೆ ನಾವೇನು ಮಾಡಬೇಕು, ಆ ಸಬ್ಜೆಕ್ಟನ್ನು ಪ್ರೀತಿಸಬೇಕು, ಆ ಸಬ್ಜೆಕ್ಟನ್ನು ನಾವು ಈಸಿಯಾಗಿ ತಗೋಬೇಕು. ಯಾಕಂದ್ರೆ ಒಂದು ನೆನ್ಪಿಟ್ಕೋರು ವಿದ್ಯಾರ್ಥಿ ಮಿತ್ರರೇ, ಈಗ ಐನ್ಸ್ಟೀನ್ಗಾದ್ರೂ ಕೂಡ ಒಂದೇ ಬ್ರೈನ್ ಇತ್ತು, ಆಮೇಲೆ ನಮ್ಗಾದ್ರೂ ಕೂಡ ಒಂದೇ ಬ್ರೈನ್ ಅದ. ಬ್ರೈನ್ ಅಂದ್ರೆ ಗೊತ್ತಲ್ಲ, ಮೆದುಳು. ಓಕೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಯಾವುದೇ ಸೋಲು ಬಂದರೆ ಹೆದರಕ್ಕೆ ಹೋಗ್ಬೇಡ್ರಿ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟು, ನಿರಂತರ ಕಲಿಕೆ. ಇದಕ್ಕೆ ನಾವೇನಂತೀವಿ, ಕಂಟಿನ್ಯೂಸ್ ಲರ್ನಿಂಗ್. ಈಗ ನೋಡ್ರಿ, ಕಲೀಲಾಕ ವಯಸ್ಸಿಲ್ಲ ಅಂತಾರ. ಓಕೆ, ಈಗೇನು ಬಿಡ್ರಿ, ಅದು ಗೌರ್ಮೆಂಟ್ ಜಾಬಿಗೆ ಏನೈತಿ ಒಂದಿಷ್ಟು ಏಜ್ ಲಿಮಿಟ್ ಇಟ್ಟಿರ್ತಾರ, ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ನಾವು ಅದನ್ನು ನಾವು ಪಾಲಿಸಲೇಬೇಕು. ಓಕೆ, ಸೊ ಕಂಟಿನ್ಯೂಸ್ ಲರ್ನಿಂಗ್ ಅಂತಂದ್ರೆ ಇನ್ನು ನಿರಂತರವಾಗಿ ನಾವು ಕಲಿತಾ ಇರಬೇಕು. ಜ್ಞಾನಾರ್ಜನೆಗೆ ವಯಸ್ಸಿನ ಮಿತಿ ಇಲ್ಲ. ಆಮೇಲೆ ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ದೊಡ್ಡ ಒಂದು ಪ್ಯಾರಾಗ್ರಾಫ್ ಇರ್ತೈತಿ, ಅದನ್ನ ನಾವು ಬೈಪಾಟ್ ಮಾಡ್ಬೇಕಂತ ಕೂತಿರ್ತೀರಿ. ಇನ್ನೊಂದು ನೆನ್ಪಿಟ್ಕೋರಿ ಮಿತ್ರರೇ, ಈಗ ಫಾರ್ ಎಕ್ಸಾಂಪಲ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಅದಾರಂತ ತಿಳ್ಕೊರಿ. ನನ್ನ ಯಾವುದೇ ಒಂದು ಫ್ರೆಂಡ್ ಅಥವಾ ನನ್ನ ಗೆಳೆಯ ಅಥವಾ ಗೆಳತಿ, ಈ ಸಬ್ಜೆಕ್ಟ್ ಟಫ್ ಐತಪ್ಪ, ಈ ಸಬ್ಜೆಕ್ಟ್ ಟಫ್ ಐತ್ಲಿ ಅಂತಂದ್ರೆ ತಿಳ್ಕೊರಿ, ನಿಮ್ಮ ತಲೆಯಲ್ಲಿ ಅದು ಟಫ್ ಅಂತ ಕುಂದಿರ್ತೈತಿ, ಅದು ಕಠಿಣ ಅಂತ ಕುಂದಿರ್ತೈತಿ. ಸೊ ಇಂಥ ಮಾತುಗಳಿಗೆ ನೀವು ಮರೆ ಹೋಗಬೇಡ್ರಿ. ಅವ್ರು ಟಫ್ ಅದಾರಂತಂದ್ರೆ ಅವ್ರಿಗೆ ಓದಕ್ಕೆ ಬಂದಿರಂಗಿಲ್ಲ ಅಂತ ತಿಳ್ಕೊಬೇಕು. ಸೊ ಯಾವುದೇ ಮಾತುಗಳನ್ನ ಕೇಳಕ್ ಹೋಗ್ಬೇಡ್ರಿ. ಆ ಸಬ್ಜೆಕ್ಟ್ ಎಲ್ಲ ನೋಡ್ರಿ, ಒಂದು ಸಿಲೆಬಸ್ ಅವರು ಸೆಟ್ ಮಾಡಿರ್ತಾರಪ್ಪ ಅಂತಂದ್ರೆ ಅದನ್ನ ಓದಾಕೆ ಸೆಟ್ ಮಾಡಿರ್ತಾರಲ್ಲ, ಅದನ್ನ ಎಲ್ಲರೂ ಪಾಸ್ ಆಗ್ಲಿಕ್ಕೆ ಸೆಟ್ ಮಾಡಿರ್ತಾರಲ್ಲ. ಸೊ ಯಾವುದೇ ಸಬ್ಜೆಕ್ಟ್ ಟಫ್ ಇರಂಗಿಲ್ಲ, ಇದೊಂದು ನೆನ್ಪಿಟ್ಕೋರಿ. ಅದೇ ಸಬ್ಜೆಕ್ಟನ್ನು ನೀವು ನಿರಂತರವಾಗಿ ಕಲೀರಿ, ಓದ್ರಿ, ಬರೀರಿ. 10 ಸಲ ಓದ್ರಿ, 10 ಸಲ ಬರ್ದು ತೆಗೀರಿ, ಗ್ಯಾರಂಟಿ ಅದು ನಿಮ್ಮಲ್ಲಿ ತಲೆ ಕುಂದಿರ್ತೈತಿ. ಕೌಶಲ್ಯಗಳು ಅಂತಂದ್ರೇನು, ಸ್ಕಿಲ್ಸ್. ಈಗ ನೋಡ್ರಿ, ಹಲವಾರು ಯೋಜನೆಗಳದಾವ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದಾವೆ. ಸ್ಕಿಲ್ ಸಲುವಾಗಿ ಏನೇನೋ ಯೋಜನೆಗಳದಾವ. ಸೊ ಸ್ಕಿಲ್ ಅಂದ್ರೆ ನೆನ್ಪಿಟ್ಕೋರಿ, ಸ್ಕಿಲ್ ಈಸ್ ದ ಎಬಿಲಿಟಿ ಟು ಡೂ ಸಮಥಿಂಗ್ ನ್ಯೂ. ನಿಮ್ಮಲ್ಲೇ ನೀವು ಒಂದೊಂದು ಸ್ಕಿಲ್ಸ್ಗಳನ್ನು ತಗೋಬೇಕು, ಅಂದ್ರೆ ಬೆಳೆಸ್ಕೋಬೇಕು. ಸೊ ಸ್ಕಿಲ್ ಅಂದ್ರೆ ಹೆಂಗೆ, ಒಂದೊಂದು ಸ್ಕಿಲ್ ಅಂತಂದ್ರೆ ಹೇಳಿದೆ ನಿಮಗೆ, ಸ್ಕಿಲ್ ಈಸ್ ದ ಎಬಿಲಿಟಿ ಟು ಡೂ ಸಮಥಿಂಗ್ ನ್ಯೂ. ಅಂದ್ರೆ ನಿಮ್ಮಲ್ಲಿ ಹಲವಾರು ಎಬಿಲಿಟೀಸ್ಗಳು ಇರ್ತಾವೆ. ಆ ಸ್ಕಿಲ್ಸ್ಗಳನ್ನು ಬಳಸಿ ನೀವೇನು ಮಾಡಬೇಕು, ನಿರಂತರವಾಗಿ ಕಲಿತಾ ಇರಬೇಕು. ಸೊ ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು 10 ಪಾಯಿಂಟ್ಸ್ ಇರ್ತಾವೆ, 10 ಪಾಯಿಂಟ್ಸ್ ಇರ್ತಾವೆ, ಅದ್ರ ನೆನ್ಪಿಟ್ಕೋಬೇಕಾಗಿರ್ತೈತಿ ನೀವು. ಅವಾಗ ನೀವೇನು ಮಾಡಬೇಕು, ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಕಂಪ್ಯೂಟರ್ದೇ ಒಂದು ಎಕ್ಸಾಂಪಲ್ ತಗೋತೀನಿ ನಿಮ್ಗೆ. ಕಂಪ್ಯೂಟರ್ದು ಲಾಂಗ್ ಫಾರ್ಮ್ ಏನಪ್ಪ, COMPUTER ಅಂತೇಳಿ. ಓಕೆ, ಸೊ ಕಂಪ್ಯೂಟರ್ದು ಲಾಂಗ್ ಫಾರ್ಮ್ ನೋಡ್ರಿ, ಕಾಮನ್ಲಿ ಓರಿಯೆಂಟೆಡ್ ಆರ್ ಆಪರೇಟೆಡ್
machine particularly used for trade, education and research. ಇದು ಕಂಪ್ಯೂಟರ್ ಅಂತೇಳಿ ಒಂದು ನೆನ್ಪಿಟ್ಕೊಂಡ್ಬಿಡ್ಬೇಕು. ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ಸೊ ಒಂದೊಂದು ಅಕ್ಷರಕ್ಕೆ ಒಂದೊಂದು ಹೆಸರು ಕೊಟ್ಬಿಡ್ಬೇಕು. ಸೊ ಇದು ಒಂದು ಸ್ಕಿಲ್ ಅಂತೀವಿ ನಾವು. ಅದೇ ರೀತಿ ನೀವು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಯಾವ ರೀತಿ ಸ್ಕಿಲ್ ಯೂಸ್ ಮಾಡ್ಕೋಬೇಕಂತೇಳಿ. ನೆಕ್ಸ್ಟ್ ನೋಡ್ರಿ, ಸಕಾರಾತ್ಮಕ ಮನೋಭಾವ, ಪಾಸಿಟಿವ್ ಅಟಿಟ್ಯೂಡ್ ಇರ್ಬೇಕು ನಿಮ್ಮಲ್ಲಿ. ಈಗ ನೋಡ್ರಿ, ಪಾಸಿಟಿವ್ ಅಟಿಟ್ಯೂಡ್ ಅಂತಂದ್ರೆ ಯಾವಾಗಲೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಸಮಸ್ಯೆಗಳು ಅಥವಾ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಸಕಾರಾತ್ಮಕವಾಗಿ ಯೋಚಿಸಿ ಪರಿಹಾರ ಕಂಡುಕೊಳ್ಬೇಕು. ಸೊ ಒಂದು ನೆನ್ಪಿಟ್ಟುಕೊಳ್ಳಿ ವಿದ್ಯಾರ್ಥಿ ಮಿತ್ರರೇ, ಏನಂತಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಅಥವಾ ಟ್ರಬಲ್ ಬಂತಂತ ತಿಳ್ಕೊರಿ. ಒಂದು ಇಂಗ್ಲಿಷಲ್ಲಿ ಒಂದು ರೈಮಿಂಗ್ ವರ್ಡ್ ಹೇಳ್ತೀನಿ ನಿಮಗೆ. ಇಫ್ ಯು ಥಿಂಕ್ ಅಬೌಟ್ ದ ಟ್ರಬಲ್, ಇಟ್ ವಿಲ್ ರಿಮೇನ್ ಆಸ್ ಅ ಟ್ರಬಲ್ ಓನ್ಲಿ. ಇಫ್ ಯು ಡೋಂಟ್ ಥಿಂಕ್ ಅಂಡ್ ಗೆಟ್ ದ ಸೊಲ್ಯೂಷನ್ ಫಾರ್ ದ್ಯಾಟ್, ದೆನ್ that trouble will go away from you as a water bubble. ಇದರ ಅರ್ಥ ಏನ್ ಗೊತ್ತಾ? ಯಾವ ಟ್ರಬಲ್ ಅಂದ್ರೆ ಏನು? ಒಂದು ಸಮಸ್ಯೆ. ಆ ಟ್ರಬಲ್ ಅಂದ್ರೆ ನೀವು ನೆಗೆಟಿವ್ ಆಟಿಟ್ಯೂಡ್ ಆಗಿ ಅದನ್ನ ನನಗಿದು ಟ್ರಬಲ್ ಬತ್ತಪ್ಪ ಅಂತೇಳಿ ತಲೆಗೆ ಇಟ್ಕೊಂಡು ಕೂತ್ರಿ, ಅದು ಟ್ರಬಲ್ ಆಗಿ ಉಳಿತೈತಿ. ಆ ಟ್ರಬಲ್ ಅನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಆಟಿಟ್ಯೂಡ್ ನೀವು ಅದನ್ನ ಎದುರಿಸಿ ಅದಕ್ಕೆ ನೀವು ಒಂದು ಪರಿಹಾರವನ್ನು ಕಂಡುಕೊಂಡ್ರೆ ಅದು ವಾಟರ್ ಬಬಲ್ ಆಗಿ, ಅಂದ್ರೆ ನೀರಿನ ಮೇಲೆ ಗುಳ್ಳಿಯಾಗಿ ಆ ಟ್ರಬಲ್ ಓಡಿ ಹೋಗ್ಬಿಡ್ತೈತಿ. ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳಿ. ಸೊ ನೆಗೆಟಿವ್ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಓದಕ್ ಕೂತಾಗ, ಆಮೇಲೆ ಎಕ್ಸಾಮ್ ಬರಕ್ ಹೋದಾಗ, ಆಮೇಲೆ ಇಂಟರ್ವ್ಯೂ ಹೋದಾಗ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಒಟ್ಟ ನೆಗೆಟಿವ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಹೇಳ್ತೀನಿ ನಿಮ್ಗೆ. ಗೆಲುವಿನ ಮೆಲುಕು ಹಾಕ್ತಾ ಇರ್ಬೇಕು. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, 10th ಹುಡುಗರು ತೋರಿ ಅಥವಾ ಹುಡುಗಿಯರು ತೋರಿ. ಸೊ 10th ಅಲ್ಲಿ ನಿಮ್ದು ಪರ್ಸೆಂಟೇಜ್ ಒಂದು 80-90 ಆಗಿರ್ತೈತಿ. ಓಕೆ, ಸೊ 90 ಆದಾಗ ಅದ್ ಮನ್ಯಾಗ ಎಷ್ಟು ಖುಷಿ ಪಟ್ಟಿರ್ತಾರ, ಪೇಡೆ ಹಂಚಿರ್ತಾರ. ಓಕೆನಾ? ಆಮೇಲೆ PUC ಗೆ ಹೋಗ್ತೀರಿ ನೀವು. PUC ಗೆ ಪಾಸಿಟಿವ್ ಆಟಿಟ್ಯೂಡ್, ಆಮೇಲೆ ಎಲ್ಲ ನೀವು ಆಗಲೇ ಹೇಳಿದ್ನೆಲ್ಲ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಮತ್ತೆ ಸಕ್ಸಸ್ಫುಲ್ ಆಗ್ತದೆ. ಅವಾಗ PUC ಟಫ್ ಐತಪ್ಪ ಅಂತೇಳಿ ಯಾರಾದ್ರೂ ಹೇಳಿದ್ರೆ ಅಂತಂದ್ರೆ, PUC ಅಲ್ಲಿ ಏನಾಗತ್ತೆ, ಅದೊಂದು ಏಜ್ ಇರುತ್ತೆ. ಆ ಏಜ್ ಅಲ್ಲಿ ಬಹಳ ಟರ್ನಿಂಗ್ ಪಾಯಿಂಟ್ ಅಂತ ಕರಿತೀವಿ ನಾವು. ಸೊ ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಸೊ ಇದನ್ನ ಒಂದು ಸೆಂಟೆನ್ಸ್ ಹೇಳಿದಿನಿಲ್ಲ ನಿಮ್ಗೆ, ಒಂದು ವಾಕ್ಯ, ಗೆಲುವಿನ ಮೆಲುಕು ಹಾಕ್ತಾ ಇರ್ಬೇಕು ಅಂತ. ಇದ್ರ ಅರ್ಥ, 10th ಅಲ್ಲಿ ನಾನು ಇಷ್ಟು ಬಂದಿದ್ನಲ್ಲ, ನಮ್ಮನಾಗ ಇಷ್ಟು ಖುಷಿ ಆಗಿದ್ರಲ್ಲ, ನಾ ಮಾಡಿದ್ದೆ, ನಾ ಮಾಡಬಲ್ಲೆ ಅನ್ನೋದನ್ನ ನೀವು ನೆನಪು ಮಾಡ್ತಾ ಇರ್ಬೇಕು, ಮೆಲುಕು ಹಾಕ್ತಾ ಇರ್ಬೇಕು, ನೆನೆಸ್ತಾ ಇರ್ಬೇಕು. ಸೊ ನಾ ಈಗ 10th ನಾಗ ಚಲೋ ಮಾಡಿದ್ದೆ, PUC ನಾಗೂ ಚಲೋ ಮಾಡ್ತೀನಿ, PUC ನಾಗ ಚಲೋ ಮಾಡೀನಿ, ಡಿಗ್ರಿಯಲ್ಲಿ ಚಲೋ ಮಾಡ್ತೀನಿ, ಡಿಗ್ರಿ ಚಲೋ ಮಾಡೀನಿ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀನಿ ಅಂತ ಹಳೇದನ್ನೆಲ್ಲ ನೆನಪು ಮಾಡ್ಕೋಬೇಕು. ಹಳೇದನ್ನಂತಂದ್ರೆ ಏನು? ನಿಮ್ಮ ಯಶಸ್ಸಿಂದ ಅಷ್ಟೇ. ಆಮೇಲೆ ನೀವೇನು ಫೇಲ್ಯೂರ್ ಕಂಡಿರ್ತಿರಲ್ಲ ಅದನ್ನೆಲ್ಲ ಮರ್ತು ಬಿಡಬೇಕು. ಪಾಸ್ಟ್ ಈಸ್ ಪಾಸ್ಟ್. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಮಿತ್ರರೇ, ತಂದೆ ತಾಯಿಯನ್ನು ಪ್ರೀತಿಸಿ. ಸೊ ನೋಡ್ರಿ, ನಮಗೆ ಜಗತ್ತಿಗೆ ತಂದೋರೆ ತಂದೆ ತಾಯಿ. ಸೊ ನಮಗೆ ಏನಾದರೂ ನಮಗೆ ನೋವಾದ್ರೆ ತಂದೆ ತಾಯಿನೇ ನೋವು ಪಟ್ಕೋತಾರ ಹೊರತು ಯಾರೂ ನೋವು ಪಟ್ಕೊಳಂಗಿಲ್ಲ. ನಮಗೆ ನೋಡ್ರಿ ಏನಾದರೂ ನೋವಾದ್ರೆ ಯವ್ವ ಅಂತೀವಿ ನಾವು, ಯಪ್ಪ ಅಂತೀವಿ ನಾವು. ಸೊ ಅದರರ್ಥ ನಿಜವಾದ ದೇವರು ತಂದೆ ತಾಯಿ. ಸೊ ಮೊದಲು ನಾವು ತಂದೆ ತಾಯಿಯನ್ನ ಪ್ರೀತಿಸಬೇಕು. ಅದರ ಜೊತೆಗೆ ಪುಸ್ತಕಗಳನ್ನು ಪ್ರೀತಿಸಬೇಕು. ಯಾವ ರೀತಿ? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಪುಸ್ತಕ ಐತೆ. ಆ ಪುಸ್ತಕ ಹಲವಾರು ವೇದಾಂತಿಗಳು ಸಾಹಿತಿಗಳು ಹೇಳ್ತಾರ, ಕೋಶ ಓದು ದೇಶ ಸುತ್ತು ಅಂತೇಳಿ. ಓಕೆ ಓಕೆ ಅದರ ಅರ್ಥ, ಒಂದು ಬುಕ್ ಓದಿದ್ವಿ ಅಂತ ತಿಳ್ಕೊರಿ, ಅದೊಂದು ಬೆಸ್ಟ್ ಫ್ರೆಂಡ್ ನಮ್ಗೆ. ಸೊ ಪುಸ್ತಕಗಳು ಬಹಳ ಇಂಪಾರ್ಟೆಂಟ್ ನಮ್ಮ ಲೈಫಿಗೆ. ಓಕೆನಾ? ಸೊ ನಿಮ್ಮ ಯಶಸ್ಸನ್ನು ಪ್ರೀತಿಸಿ. ಸೊ ಪುಸ್ತಕಗಳನ್ನು ಪ್ರೀತಿಸಿ, ಅದರ ಜೊತೆಗೆ ನಿಮ್ಮ ಯಶಸ್ಸನ್ನು ಪ್ರೀತಿಸಿ. ಸೊ ಹೆಂಗಂತಂದ್ರೆ, ಯಶಸ್ಸು ಈಗ ನೋಡ್ರಿ, ಈ ಒಂದು ಏಜ್ ಇರುತ್ತಲ್ಲ, ಈ ಏಜ್ ಅಲ್ಲಿ ನಾವು ಮೋಜ್ ಮಸ್ತಿ ಮಾಡ್ಕೊಂತ, ಟೈಮ್ ವೇಸ್ಟ್ ಮಾಡ್ಕೊಂತ, ದುಡ್ಡು ವೇಸ್ಟ್ ಮಾಡ್ಕೊಂತ ಹೋದ್ವಿ ಅಂತಂದ್ರ ಮುಂದಿನ ದಿನಗಳಲ್ಲಿ ನಾವು ದುಃಖಿಗಳಾಗ್ತೀವಿ. ಸೊ ಅದಕ್ಕೆ ಹೇಳ್ತೀನಿ ಮಿತ್ರರೇ, ಯಶಸ್ಸನ್ನ ಪ್ರೀತಿಸಿ, ಯಶಸ್ಸನ್ನ ಪಡಿತೀರಾ, ನೀವು ಪಡಿಲೇಬೇಕು. ಓಕೆ, ಸೊ ಮುಂದಿನ ಭವಿಷ್ಯವನ್ನು ನೋಡಿ. ಸೊ ಈಗಿಂದ ನೋಡಕ್ ಹೋಗ್ಬೇಡ್ರಿ. ಓಕೆ, ಸೊ ಈಗ ಏನಿರ್ತೈತಿ, ಈಗ ಓದ್ತಿರ್ತೀರಿ, ಎಲ್ಲ ಮಾಡ್ತಿರ್ತೀರಿ. ಸೊ ಈಗ ನಾವು ಓದುವಾಗ ಅದು ಆಗೋದಿಲ್ಲ ಹೇಳಪ್ಪ ಅಂತೇಳಿ ಕೈ ಬಿಟ್ಟು ಬಿಡ್ಬೇಡ್ರಿ. ಸೊ ಅದಕ್ಕೆ ಏನ್ ಹೇಳ್ತೀನಿ ಮಿತ್ರರೇ, ಸೊ ಯಶಸ್ಸು ಕನಸಲ್ಲ, ಅದು ನನಸು. ಯಾವಾಗ ಆಗ್ತೈತಿ? ಇವೆಲ್ಲ ನೀವು
ತಲೆಯಾಗಿಟ್ಕೋಬೇಕು, ಎಲ್ಲಾನು ನೀವು ಜಾರಿಪಡಿಸ್ಬೇಕು. ಸೊ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.